ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಒಂದು ಕ್ಲೈಂಟ್ದು ಪೋರ್ಟ್ಫೋಲಿಯೋ. ಸೊ ನೋಡಿ, ಇದು ಒಂದು ಸ್ಟಾಕ್ ಇದೆ, 13,500 ಕ್ವಾಂಟಿಟಿ ಇದೆ. ಸೊ ಇದು ಅವ್ರ ಟಾರ್ಗೆಟು 1,00,000 ಕ್ವಾಂಟಿಟಿ. ಸೊ 1,00,000ವನ್ನು ಸ್ವಲ್ಪವಾಗಿ ಬೈ ಆನ್ ಡಿಪ್ ಅಂದರೆ ಆ್ಯಾವ್ರೇಜ್ ಮಾಡ್ತಾ ಬೈ ಮಾಡ್ತಾರೆ. ಈಗ ಇನ್ನೊಂದು ನೋಡ್ರಿ, ಇದು 50,000 ಶೇರ್ಸ್ ಇದಾವೆ. ಇವು 50,000 ಸ್ಟಾಕ್ಸ್ ಇನ್ನೊಂದು ಕಂಪ್ನಿದು. ಸೊ 1,24,000 ಇದು ಪ್ರಾಫಿಟಲ್ಲಿದೆ ಆಲ್ರೆಡಿ. ಅಂದರೆ 30,000 ಒಂದೇ ದಿವಸ. ಅಂದರೆ ಲೈಕ್ 2% ಮೈನಸ್ ಆದ್ರೂ 15,000 ಮೈನಸ್ ಆಗುತ್ತೆ ಒಂದು ದಿವಸ. ಬಟ್ ಅವ್ರ ಆ್ಯಾವ್ರೇಜ್ ಪ್ರೈಸ್ ನೋಡಿರಿ ₹10 ಆಗಿದೆ. ಅಂದರೆ ಫಸ್ಟ್ ₹9 ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, 9, 10 ಆ ಥರ ಮಾಡ್ತಾ ಈಗ ಟೋಟಲ್ 50,000 ಕ್ವಾಂಟಿಟಿ ಆಗಿದ್ದಾವೆ ಈಗ. ಸೊ ಈ ಥರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟ್ ಬೇಸಿಕ್ ಏನಪ್ಪ ಅಂತಂದರೆ, ಪೆನ್ನಿ ಸ್ಟಾಕು ಮತ್ತು ಅಂಡರ್ ವ್ಯಾಲ್ಯೂಡ್ ಸ್ಟಾಕು ಅವೆರಡರ ಮಧ್ಯೆ ಡಿಫ್ರೆನ್ಸನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಯಾವುದು ಪೆನ್ನಿ ಸ್ಟಾಕು, ಯಾವುದು ಅಂಡರ್ ವ್ಯಾಲ್ಯೂಡ್ ಸ್ಟಾಕು ಭಾಳ ತುಂಬ ಸ್ಟಡಿ ಮಾಡಬೇಕಾಗುತ್ತೆ. ನೀವು ಯಾರಾದರೂ ಈ ಥರ ಒಳ್ಳೆಯ ಸ್ಟಾಕ್ಗಳನ್ನ ಐಡೆಂಟಿಫೈ ಮಾಡೋದು ಹೆಂಗೆ, ಫಂಡಮೆಂಟಲ್ಸ್ ಕಂಡುಹಿಡಿಯೋದು ಹೆಂಗೆ, ಒಂದು ಬೇಸ್ ಪ್ರೈಸಲ್ಲಿ ನಾವು ಎಂಟ್ರಿ ಆಗಿ ಹೆಂಗೆ ಒಳ್ಳೆ ದುಡ್ಡನ್ನು ಮಾಡ್ಬೋದಂತ ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಸೊ ನಿಮ್ಮ ಹತ್ರ ಒಂದು ಒಳ್ಳೆಯ ಡಿಮೆಟ್ ಅಕೌಂಟ್ ಇರಬೇಕಾಗುತ್ತೆ. ಸೊ ಒಳ್ಳೆಯ ಕಂಪ್ನಿಯ ಡಿಮೆಟ್ ಅಕೌಂಟ್ ಲಿಂಕ್ ಕೂಡ ಇದೆ, ಅಕೌಂಟು ಮಾಡ್ಕೊಳ್ಳಿ. ಅಲ್ಲಿ ಟೆಲಿಗ್ರಾಮಲ್ಲಿ ನನ್ನ ನಂಬರ್ ಕೂಡ ಹಾಕ್ತೀನಿ. ಸೊ ನಿಮಗೆ ಏನಾದರೂ ಅಲ್ಲಿ ಎನ್ಕ್ವೈರೀಸ್ ಏನಾರು ಇತ್ತಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಸೊ ನಿರಂತರವಾಗಿ ಕಮ್ಯುನಿಕೇಷನಲ್ಲಿರೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಷ್ಟು ರೈಲ್ವೆ ಸ್ಟಾಕ್ಗಳ ಬಗ್ಗೆ ಇವಾಗ ಏನು ಪರ್ಫಾರ್ಮ್ ಮಾಡ್ತಿದೆ, ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಒಂಚೂರು ಡಿಸ್ಕಸ್ ಮಾಡೋಣ. ಮೊದಲನೇದು ನೋಡಿರಿ, ಇದು RVNL. ಸೊ RVNL ಈಗ ಅರೌಂಡ್ 320 ಮುಟ್ಟಿದೆ. ಸೊ 1 ಇಯರಲ್ಲಿ ನೀವು ನೋಡ್ತಕ್ಕಂಥ ಹೋದರೆ 1 ಇಯರಲ್ಲಿ 320% ರಿಟರ್ನ್ಸನ್ನು ಕೊಟ್ಟಿದೆ. ಸೊ RVNL, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್. ಸೊ ಇದು ಒಂದು ರೈಲ್ವೆ ಸ್ಟಾಕು 320% ರಿಟರ್ನನ್ನು ಕೊಟ್ಟಿದೆ. ತುಂಬ ಜನರಿಗೆ ಈಗ ಏನಪ್ಪ ಅಂದರೆ ಒಂಥರ ಭಯ. ಆಮೇಲೆ ಕೆಲವರೆಲ್ಲ ಈಗ ಹತ್ತತ್ರ ಈಗ ಎಕ್ಸಾಂಪಲು 200-250ರಲ್ಲಿ ಎಲ್ಲ ಬೈ ಮಾಡಿರೋರು ಭಾಳ ಜನ ಇದ್ದಾರಲ್ಲ. ಸೊ ಅವರಿಗೆ ಏನೋ ಒಂದು ಬಿಗ್ ಕರೆಕ್ಷನ್ ಆಗಬಹುದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ಕೆಲವರು ಏನು ಹೇಳ್ತಿದ್ದಾರೆ, ಎಲೆಕ್ಷನ್ ಬರೋ ತನಕನೂ ಕರೆಕ್ಷನ್ ಆಗಲ್ಲ, ಸುಮ್ಮನೆ ರ್ಯಾಲಿ ಕೊಡ್ತಾನೆ ಇರ್ತವೆ ರೈಲ್ವೆ ಸ್ಟಾಕ್ಗಳು ಅಂತಿದ್ದಾರೆ. ಕೆಲವೊಬ್ಬರು ಏನು ಹೇಳ್ತಾರೆ, ಇಲ್ಲ ಕರೆಕ್ಷನ್ ಆಗಿ ಮತ್ತೆ ಓಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಇಟ್ ಈಸ್ ಅನ್ಪ್ರೆಡಿಕ್ಟಬಲ್. ನೋಡಿರಿ, ಯಾರು ಕೂಡ ಇದನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದು ತುಂಬ ಓವರ್ ವ್ಯಾಲ್ಯೂ ಆಗಿದ್ದರೆ ಕರೆಕ್ಷನ್ ಆಗ್ಬೋದು. ಕರೆಕ್ಷನ್ ಆಗಿ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಅದರ ಫೈನಾನ್ಷಿಯಲ್ಸು, ಅದರ ಟ್ರ್ಯಾಕ್ ರೆಕಾರ್ಡ್ ಮೇಲೆ ಅದು ಮತ್ತೆ ಮುಂದೆ ಹೋಗ್ಬೋದು. ಸೊ ನನಗನ್ಸಿದ ಮಟ್ಟಿಗೆ ಇದು ಸದ್ಯಕ್ಕೆ ಬೂಮಿಂಗ್ ಸೆಕ್ಟರ್ ಇದೆ. ಬಟ್ ಡೋಂಟ್ ನೋ ಎಲ್ಲಿ ತನಕ ಇದು ಬೂಮ್ ಸೆಕ್ಟರ್ ಇರುತ್ತೆ. ಅಂದರೆ ನೀವೀಗ ಎಕ್ಸಾಂಪಲ್ ರೈಲ್ವೆ ಒಂದಿಗೆ ನೋಡ್ತಾ ಹೋಯ್ತು ಅಂತಂದರೆ, ಈಗ ಎವಲ್ಯೂಷನ್ ಆಗಿರ್ತಕ್ಕಂಥದ್ದಲ್ಲ, ರೈಲ್ವೆ ಇರ್ತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸೊ ಇಂಪ್ರೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಈಗ ಟ್ರೆಂಡು ಬೂಮ್ ಬಂದಿದೆ. ಸೊ ಈ ಬೂಮ್ ಎಲ್ಲಿ ತನಕ ಇರುತ್ತೆ, ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ, ಎಲ್ಲಿ ತನಕ ಶೇರ್ಸ್ಗಳು ಓಡುತ್ತೆ ಅನ್ನೋದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂತಂದರೆ, ನಾವು ಆ ಕಂಪ್ನಿಯ ಮೇಲೆ ಮತ್ತು ಟ್ರ್ಯಾಕ್ ರೆಕಾರ್ಡ್ ಮೇಲೆ, ಫೈನಾನ್ಷಿಯಲ್ಸ್ ಮೇಲೆ ನೋಡ್ತಾ ಹೋಗಬೇಕು. ಸೊ ಇದರಲ್ಲಿ ಎಕ್ಸಾಂಪಲ್ ಈಗ 50, 60, 40 ರೂಪೀಸಲ್ಲಿ ಭಾಳ ಜನ ತೊಗೊಂಡಿರ್ತೀರ. ಅವ್ರು ನಥಿಂಗ್ ಟು ವರಿ ಅಬೌಟ್. ಏನಂತಂದರೆ ಅದು ₹200 ಬರಲಿ, 250ಕ್ಕೆ ಬರಲಿ, ಫಾರ್ ಲಾಂಗ್ ಟರ್ಮ್ ಇಟ್ಟಂಥವ್ರು ಯಾವುದೇ ಚಿಂತೆ ಮಾಡದೆ ನಿಶ್ಚಿಂತೆಯಾಗಿ ಇದರಲ್ಲಿ ಕಂಟಿನ್ಯೂ ಆಗ್ಬೋದು. ಯಾಕಂದರೆ ಇದು ಒಂದು ಮಿನಿರತ್ನ ಕಂಪ್ನಿ. ಸೊ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇರ್ತಕ್ಕಂಥದ್ದು. ಆಮೇಲೆ ಒಳ್ಳೆಯ ಫಂಡಮೆಂಟಲ್ಸು, ಫೈನಾನ್ಷಿಯಲ್ಸ್, ಟ್ರ್ಯಾಕ್ ರೆಕಾರ್ಡ್ಸನ್ನು ನೀವು ಫಾಲೋ ಅಪ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಸ್ಟಾಕು IRFC. ಸೊ IRFC ನೀವು ನೋಡ್ತಾ ಹೋಯ್ತು ಅಂತಂದರೆ, ಸೊ 1 ಇಯರಲ್ಲಿ 436%. ಸೊ ಇದು RVNL 320% ಇತ್ತು. ಇದು IRFC 436% ಇದೆ. ಸೊ ಒಂದು ಮಾತ್ರ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೈ ಪರ್ಸ್ನಲ್ ಒಪಿನಿಯನ್ ಇದು. ಸೊ ನೀವು ಇದನ್ನು ಅನಲೈಸ್ ಮಾಡಿರಿ, ನೀವು ಡಿಸಿಷನ್ಸ್ ತೊಗೊಳ್ರಿ. ಸೊ IRFC, RVNL ಮತ್ತು ಇರ್ಕಾನ್ ಇಂಟರ್ನ್ಯಾಷನಲ್ಲು ಮತ್ತು ರೇಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಜುಪಿಟರ್ ವ್ಯಾಗನ್ಸು, ಟಿಟಾಗರ್ ವ್ಯಾಗನ್ಸು. ಸೊ ಇವಿಷ್ಟು ಕಂಪ್ನಿಗಳು ಬಿಲಾಂಗ್ ಟು ದ ಸೇಮ್ ಸೆಕ್ಟರ್ ಆ್ಯಂಡ್ ಸೇಮ್ ಸೆಗ್ಮೆಂಟ್. ಸೊ ಇವಿಷ್ಟು ಕಂಪ್ನಿನಲ್ಲಿ ನೀವು ಹಾಕಿರೋದು ಒಂದೇ, ಒಂದು ಕಂಪ್ನಿನಲ್ಲಿ ಹಾಕೋದು ಒಂದೇ. ಸೊ ಹಾಗಾಗಿ ಕೆಲವರು ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ RVNLಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ, IRFCನಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು ರೇಟೆಲ್ ಕಾರ್ಪೊರೇಷನಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ, ಇರ್ಕಾನ್ ಇಂಟರ್ನ್ಯಾಷನಲ್ ಇದೆ, ಟಿಟಾಗರಲ್ಲಿದೆ, ಈಗ ಜುಪಿಟರ್ ವ್ಯಾಗನಲ್ಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಎಲ್ಲ ಇದು ಬೂಮ್ ಓಡ್ತಿದ್ರೆ ಓಕೆ, ನೋ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಈ ಸೆಕ್ಟರೇ ಏನಾದರೂ ಕನ್ಸಾಲಿಡೇಷನ್ ಫೀಸಿಗೆ ಬಿದ್ದರೆ ಅಥವಾ ಕರೆಕ್ಷನ್ ಬಿದ್ದರೆ ಎಲ್ಲ ಸ್ಟಾಕ್ಗಳು ಕರೆಕ್ಷನ್ ಬೀಳುತ್ತೆ. ಸೊ ಹಾಗಾಗಿ ನೀವು ಅಂದರೆ ಈ ಮಲ್ಟಿಪಲ್ ಸ್ಟಾಕಲ್ಲಿದ್ದರೆ ನೀವೇನು ಮಾಡ್ಬೋದು, ಯಾವುದರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ ಅದನ್ನು ಸ್ವಲ್ಪ ಬುಕ್ ಮಾಡಿಕೊಂಡು ನಿಮ್ಮ ಸ್ಟಾಕನ್ನು, ನಿಮ್ಮ ಪೋರ್ಟ್ಫೋಲಿಯೋವನ್ನು ಸ್ವಲ್ಪ ಡೈವರ್ಸಿಫಿಕೇಷನ್ ಮಾಡ್ಬೋದು. ಸೊ ದಟ್ ಈ ಸ್ಟಾಕು ಓಡ್ತಾ ಇದ್ದರೆ ನೀವು ನೋ ಪ್ರಾಬ್ಲಮ್. ಯಾಕಂದರೆ ಈಗ ಎಕ್ಸಾಂಪಲ್ ಏನಾಗುತ್ತೆ, ನನ್ನ ಹತ್ರ IRFC ಇದೆ, IRFCಯನ್ನು ನಾನು ಈ ಥರ ಹಿಂಗೆ ಬೀಳುತ್ತೆ ಅಥವಾ ಕರೆಕ್ಷನ್ ಆಗುತ್ತೆ ಅಂತ ಸೇಲ್ ಮಾಡಿಬಿಟ್ಟೆ. ಬಟ್ ಈಗ ಇನ್ನೂ ಓಡ್ತಾ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಿ,
RVNL, IRFC, JW ಏನು ಜುಪಿಟರ್ ವ್ಯಾಗನ್ಸಲ್ಲಿದ್ದರೆ ಒಂದು ಯಾವುದೋ ನೀವು ಎಕ್ಸಾಂಪಲ್ ಒಂದನ್ನು ಮಾರಿದರೆ ಇನ್ನೊಂದು ಇದ್ದೇ ಇರುತ್ತೆ, ಇನ್ನೊಂದು ನಿಮಗಲ್ಲಿ ಬುಲ್ ರ್ಯಾಲಿನ ಕೊಡ್ತಾ ಇರುತ್ತೆ. ಅಕಸ್ಮಾತ್ ಕರೆಕ್ಷನ್ ಆದ್ರೂ ಇನ್ನೊಂದು ನೀವು ಅದನ್ನು ಇನ್ನೊಂದರಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಅದನ್ನು ಡೈವರ್ಸಿಫಿಕೇಷನ್ ಮಾಡಿರ್ತೀರ. ಸೊ ಲೈಕ್ ನೀವೇನು ಮಾಡಿರ್ತೀರ, ಅದನ್ನು ಒಂದು ರಿನ್ಯೂವಬಲ್ ಸೆಕ್ಟರ್ ಮೇಲೆ ಹಾಕಿರ್ತೀರ. ಸೊ ನಿಮ್ಗೆ ಅಲ್ಲಿ ಕೊಡ್ತಾ ಇರುತ್ತೆ. ಈ ಥರ ಮ್ಯಾನೇಜನ್ನು ಮಾಡ್ಕೊತ ಹೋಗಿ, ಸೊ ದಟ್ ನಿಮಗೆ ಎರಡೂ ಕಡೆನೂ ಪ್ರಾಫಿಟ್ ಆಗುತ್ತೆ, ಎರಡೂ ಕಡೆನೂ ದುಡ್ಡು ಮಾಡ್ಬೋದು. ನೆಕ್ಸ್ಟ್ ಇರ್ಕಾನ್ ಇಂಟರ್ನ್ಯಾಷನಲ್ಲು, ಇದು ನಾವು 1 ಇಯರಲ್ಲಿ ನೋಡ್ತಾ ಹೋಯ್ತು ಅಂತಂದರೆ, ಸೊ ಇರ್ಕಾನ್ ಇಂಟರ್ನ್ಯಾಷನಲ್ಲು 1 ಇಯರಲ್ಲಿ 340% ರಿಟರ್ನ್ ಕೊಟ್ಟಿದೆ. ಸೊ RVNL 330, IRFC 430, ಇರ್ಕಾನ್ ಇಂಟರ್ನ್ಯಾಷನಲ್ 340% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ನೆಕ್ಸ್ಟ್ ನಾವು ಇದು ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು 1 ಇಯರಲ್ಲಿ ನಮಗೆ ಎಷ್ಟಪ್ಪ ಅಂತಂದರೆ 245% ರಿಟರ್ನ್ಸನ್ನು ಕೊಟ್ಟಿದೆ. ಇದು 1 ಇಯರಲ್ಲಿ ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಕೂಡ ತುಂಬ ಫೈನಾನ್ಷಿಯಲಿ ಮತ್ತು ರಿಟರ್ನ್ಸ್ ವೈಸಲ್ಲಿ ನೋಡ್ತಾ ಹೋದರೆ ತುಂಬ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಸೊ ನೀವು ಇದನ್ನು ಇನ್ನೊಂದ್ಸರಿ ನೀವು ಎಲ್ಲವನ್ನೂ ಸ್ಟಡಿ ಮಾಡಿರಿ. ಎಲ್ಲವನ್ನು ಸ್ಟಡಿ ಮಾಡಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಆ ನಿರ್ಧಾರವನ್ನು ತಗೊಳ್ರಿ. ದಯವಿಟ್ಟು ಈ ವಿಷಯದಲ್ಲಿ, ರೈಲ್ವೆ ಶೇರ್ಸ್ ವಿಷಯದಲ್ಲಿ ನೀವು ಯಾರ ಕನ್ಸಲ್ಟೇಷನ್ ತಗೋಬೇಡ್ರಿ ಮತ್ತು ಯಾರ ಮೇಲೂ ನಂಬಬೇಡ್ರಿ. ನಿಮ್ಮದೇ ಓನ್ ಡಿಸಿಷನ್ಸನ್ನು ತಗೊಳ್ರಿ. ಆಗ ಮಾತ್ರ ನೀವು ಖಂಡಿತವಾಗ್ಲೂ ಈ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು ಎಸ್ಪೆಷಲಿ ಈ ಸೆಗ್ಮೆಂಟಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಸೊ ಅದು ಫೇಲ್ ಲೈಕ್ ಕರೆಕ್ಷನ್ ಆದ್ರೂ ನಿಮಗೆ ಸಮಾಧಾನ ಕೊಟ್ಟಿರುತ್ತೆ, ಬುಲ್ ರ್ಯಾಲಿ ಕೊಟ್ಟರು ಸಮಾಧಾನ ಕೊಡುತ್ತೆ. ಏನೇ ಆದ್ರೂ ನಿಮಗೆ ಸಮಾಧಾನ ಇರುತ್ತೆ. ನಿಮ್ಮ ಓನ್ ಡಿಸಿಷನನ್ನೇ ತಗೊಳ್ಳಿ. ಸೊ ಬನ್ನಿ, ಈಗ ನೋಡಿದ್ವಿ ಇಷ್ಟೆಲ್ಲ ಸ್ಟಾಕ್ ಕಂಪ್ಯಾರಿಸನ್ಸು. ಸೊ ನೀವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಫೈನಾನ್ಷಿಯಲ್ಸನ್ನು ನೋಡಿ, ವ್ಯಾಲ್ಯೂಯೇಷನ್ ನೋಡಿ, ನೀವು ಒಂದು ಪ್ರೆಡಿಕ್ಟ್ ಮಾಡಿರಿ. ನೀವು ಕಲಿಬೇಕು ತಾನೆ ಸ್ಟಾಕ್ ಮಾರ್ಕೆಟಲ್ಲಿ, ನೀವು ಪ್ರೆಡಿಕ್ಷನ್ ಮಾಡಿರಿ. ನಾನು ಅಥವಾ ಇನ್ಯಾರೋ ಯೂಟ್ಯೂಬರು ಇದು ಹಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಬೇಡ. ನೀವು ಇದು ಒಂದು ಒಳ್ಳೆ ಟೈಮು ನಿಮಗೆ ಕಲಿಯೋಕ್ಕೆ. ಈ 6 ರೈಲ್ವೆ ಶೇರ್ಸನ್ನು ನೋಡಿರಿ, ಅದ್ರ ವ್ಯಾಲ್ಯೂಯೇಷನ್ಸ್ ನೋಡಿರಿ, ಅದ್ರ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ನೋಡಿ ಮತ್ತು ಫ್ಯೂಚರನ್ನು ಪ್ರೆಡಿಕ್ಟ್ ಮಾಡಿ. ಇದರಲ್ಲಿ ಯಾವುದು ತುಂಬ ಚೆನ್ನಾಗಿ ಆಗ್ಬೋದು ಅಂತ ನೀವೇ ಡಿಸೈಡ್ ಮಾಡಿ ಆ ಸ್ಟಾಕನ್ನು ಉಳಿಸ್ಕೊಂಡು ಇನ್ನು ಮತ್ತೆ ಪೋರ್ಟಿಫೋಲಿಯೋನ ಡೈವರ್ಸಿಫಿಕೇಷನ್ ಮಾತ್ರ ಮಾಡ್ಕೊಳ್ಳಿ. ಸೊ ದಟ್ ನೀವು ಯಾವುದೇ ಸೆಗ್ಮೆಂಟ್, ಯಾವುದೇ ಸೆಕ್ಟರ್ ಏನಾದ್ರು ಬಿದ್ದರೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಲಾಸ್ ಆಗೋದು. ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಬಂದಿದೆ. ಸೊ ಇದ್ರ ಟೋಟಲ್ ಇನ್ಕಮ್ ನೋಡಿ 1,25,000 crores. ಸೊ ಲಾಸ್ಟ್ ಕ್ವಾರ್ಟರ್ಲಿ ಇದು 1,17,000 crores ಇತ್ತು. ಸೊ ಲಾಸ್ಟ್ ಇಯರ್ ದ ಸೇಮ್ ಟೈಮಲ್ಲಿ 86,000 crores ಇತ್ತು. ಸೊ 86,000ಇಂದ 125 ಹತ್ತತ್ರ 70% ಇನ್ಕ್ರೀಸ್ ಅನ್ಕೋಬೋದು. 170ಇಂದ 125. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಸೇಲ್ಸ್ ರೈಸ್ ಆಗಿದೆ ಮತ್ತು ಇಯರ್ ಟು ಇಯರ್ ಅಂತೂ ತುಂಬ ಸೂಪರ್ಬಾಗಿ ನಾವೇನನ್ಬೋದು ರೈಸ್ ಆಗಿದೆ. ಸೊ ಇದರದ್ದು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ, ಸೊ 38,600 crores ಇದೆ. ಸೊ 37,000 ಇತ್ತು ಲಾಸ್ಟ್ ಟೈಮು. ಲಾಸ್ಟ್ ಇಯರು ಸೇಮ್ ಟೈಮ್ 23 ಇತ್ತು. ಸೊ 28ರಿಂದ 38 ಹತ್ತತ್ರ ನಿಯರ್ಲಿ ಡಬಲ್ ಥರ ಆಗಿದೆ. ಸೊ 37ಇಂದ 38 ಇದರಲ್ಲೂ ಕೂಡ ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಇದೆ. ಸೊ ಇಯರ್ ಟು ಇಯರ್ ನೋಡ್ತಾ ಹೋಯ್ತು ಅಂದರೆ ಮ್ಯಾಸಿವ್ ಜಂಪ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟು ಇದೇ ಥರ ನಿಮಗೆ ಏನು ಇಯರ್ಲಿ ರಿಸಲ್ಟ್ ನೋಡಿದಾಗ ಇದು ನನಗನ್ಸಿದ ಮಟ್ಟಿಗೆ ಈ ವರ್ಷ ಬಂಪರ್ ರಿಸಲ್ಟ್ಸನ್ನೇ ಕೊಡುತ್ತೆ. ಯಾಕಂದರೆ ವೆನ್ ಕಂಪೇರ್ ಟು ಲಾಸ್ಟ್ ಇಯರ್ ದ ಸೇಮ್ ಕ್ವಾರ್ಟರ್ಸ್, ಸೊ ನಿಮಗೆ ಹತ್ತತ್ರ ಆಲ್ರೆಡಿ ಲಾಸ್ಟ್ ಪೂರ್ತಿ ಇಯರ್ ಏನು ಸೇಲ್ಸ್ ಆಗಿತ್ತಲ್ಲ ಅದು ಹತ್ತಿರ ನಿಮ್ಗೆ 2 ಕ್ವಾರ್ಟರಲ್ಲೇ ಕೊಟ್ಟಿದೆ. ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದೆ. ಸೊ ನೆಕ್ಸ್ಟ್ ಇಯರು ಇದು ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುವ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ IRDAನ ನಾವು IPOಯಿಂದ ಫಾಲೋ ಮಾಡ್ತಾಯಿದ್ವಿ. ಬಟ್ 66 ರೂಪೀಸಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿತ್ತು. ಆಗ ಕೂಡ ನಾನು ಇದೇ ಚಾನಲ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಲಾಂಗ್ ಟರ್ಮಿಗೆ ಇದು ಒಂದು ಒಳ್ಳೆ ಪೆಟ್ಟು ಅಂಥೇಳಿ. ಸೊ ಲಾಂಗ್ ಟರ್ಮಿಗೆ ಯಾರ್ಯಾರು ಇದನ್ನು ಇಟ್ಕೊಂಡಿದ್ದೀರೋ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಸ್ಟಾಕು. ಸೊ ಇನ್ನು ಯಾರಾದರೂ IRDAನಲ್ಲಿ ಎಂಟ್ರಿ ಆಗಬೇಕಂತಿದ್ರೆ ಸ್ವಲ್ಪ ಕರೆಕ್ಷನ್ಗೂ ವೆಯ್ಟ್ ಮಾಡ್ಬೋದು. ಅಥವಾ SIP ಸಿಸ್ಟಮ್ ಮಾಡೋಂಥವ್ರಂತರೂ ಯಾವ ಕರೆಕ್ಷನ್ಸು ಮಾರ್ಕೆಟ್ ಬೀಳ್ತೋ ಅಪ್ಪಾಗುತ್ತೋ ಅದು ಯಾವುದನ್ನು ನೀವು ಕನ್ಸಿಡರೇ ಮಾಡೋಂಗಿಲ್ಲ. ನಿಮ್ಮದೇನಪ್ಪ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟು. ಸೊ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಒಳ್ಳೆಯ ದುಡ್ಡನ್ನು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಸೊ ನಾನು ಎಲ್ಲ ಕಂಪ್ನಿಗಳದ್ದು ಏನೇ ಅಪ್ಡೇಟ್ ಬಂದ್ರೂ ನೆಕ್ಸ್ಟ್ ಫಾಲೋ ಅಪ್ಪಲ್ಲಿ ಇರ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.